ಅತ್ತ ದಳಪತಿಗಳ ಭದ್ರಕೋಟೆಯಲ್ಲಿ ಬಿಜೆಪಿ ಜೆಡಿಎಸ್ ಅಬ್ಬರದ ಪಾದಯಾತ್ರೆಯನ್ನ ಮಾಡ್ತಾ ಇದ್ರೆ ಇದಕ್ಕೆ ಕಾಂಗ್ರೆಸ್ ಟಾಂಗ್ ಅನ್ನ ಕೊಡ್ತಾ ಇದೆ. ಮಂಡ್ಯದಲ್ಲೇ ಇವತ್ತು ಕಾಂಗ್ರೆಸ್ ಜನಾಂದೋಲನ ಸಭೆ ನಡೆಸಿ ಏಟಿಗೆ ಎದಿರೇಟನ್ನ ಕೊಟ್ಟಿದೆ. ದೋಸ್ತಿಗಳ ಹಳೆ ವಿಡಿಯೋನ ಪ್ರದರ್ಶನ ಮಾಡಿ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ಇತ್ತ ಗೃಹಲಕ್ಷ್ಮಿಯರಿಗೆ ಸಚಿವೆ ಹೆಬ್ಬಾಳ್ಕರ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಪಾದಯಾತ್ರೆ ವರ್ಸಸ್ ಜನಾಂದೋಲನ. ರಾಜ್ಯ ಸರ್ಕಾರದ ವಿರುದ್ಧ ಕೇಳಿಬಂದಿರೋ ಮೂಡ ಮತ್ತು ವಾಲ್ಮೀಕಿ ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿದು ಮೈತ್ರಿ ಪಡೆ ಭರ್ಜರಿಯಾಗಿ ಪಾದಯಾತ್ರೆ ಮಾಡ್ತಾ ಇದೆ. ಇದಕ್ಕೆ ಹಸ್ತಪಡೆ ಟಕ್ಕರ್ ಕೊಟ್ಟಿದೆ. ದಳಪತಿಗಳ ಕೋಟೆಯಲ್ಲಿ ಮೈಸೂರು ಚಲೋ ವರ್ಸಸ್ ಜನಾಂದೋಲನ. ಇಂದು ಮಂಡ್ಯದ ಮೈ ಶುಗರ್ ಮೈದಾನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಜನಾಂದೋಲನ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ ಸಚಿವರಾದ ಚಲುವರಾಯಸ್ವಾಮಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿ ಹಲವು ಶಾಸಕರು, ನಾಯಕರು ಭಾಗಿಯಾದರು. ಈ ವೇಳೆ ಡಿಕೆಶಿ ಮತ್ತು ಸಚಿವರಿಗೆ ಬೃಹತ್ ಹಾರ ಹಾಕಿ ಸನ್ಮಾನಿಸಲಾಯಿತು. ಭಾಷಣದ ನಡುವೆ ಮೈತ್ರಿ ನಾಯಕರ ಹಿಂದಿನ ಭಿನ್ನಾಭಿಪ್ರಾಯದ ಹೇಳಿಕೆಗಳ ವಿಡಿಯೋವನ್ನ ವೇದಿಕೆಯ ಮೇಲೆ ಎಲ್ಇಡಿ ಮೂಲಕ ಪ್ರದರ್ಶಿಸಿ ವ್ಯಂಗ್ಯವಾಡಲಾಯಿತು. ಎಚ್ಡಿಡಿ ಕುಟುಂಬದ ವಿರುದ್ಧ ಯಡಿಯೂರಪ್ಪ ಮಾತನಾಡಿದ್ದು, ವಿಜಯೇಂದ್ರ ವಿರುದ್ಧ ಯತ್ನಾಳ್ ಮಾತನಾಡಿದ್ದು, ಹೀಗೆ ಹಲವರ ವಿಡಿಯೋ ಪ್ರದರ್ಶಿಸಿ ಕಾಲೆಳೆದರು. ಮೇಕೆದಾಟು ಯೋಜನೆ, ರೇವಣ್ಣ ಕುಟುಂಬ ವಿಚಾರದಲ್ಲಿ ಎಚ್ಡಿಕೆ ಯೂಟರ್ನ್ ಹೇಳಿಕೆ ತೋರಿಸಿ ಯೂಟರ್ನ್ ಕುಮಾರ್ ಅಂತ ವ್ಯಂಗ್ಯವಾಡಿದರು. ನಂತರ ಮಾತನಾಡಿದ ಡಿಕೆಶಿ ಮೈತ್ರಿ ಪಡೆಯನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡರು. ಇದು ಪಾದಯಾತ್ರೆಯಲ್ಲ, ನಿಮ್ಮ ಭ್ರಷ್ಟಾಚಾರದ ಪಾಪ ವಿಮೋಚನಾ ಯಾತ್ರೆ ಅಂತ ಜರಿದ್ರು. ಮಾತ್ರ ಅಲ್ಲದೆ ವಿಜಯೇಂದ್ರಣ್ಣ, ನಾಗರಾಜು ಅನ್ನೋರಿಗೆ ಟಿಕೆಟ್ ಕೊಟ್ಟಿದ್ರೆ ನೀನು ಅಸೆಂಬ್ಲಿಗೆ ಬರ್ತಾ ಇರಲಿಲ್ಲ, ನಿನ್ನ ಬಗ್ಗೆ ಸದನದಲ್ಲಿ ಮಾತನಾಡ್ತೀನಿ, ಇದಕ್ಕೆಲ್ಲ ಮೈಸೂರಲ್ಲಿ ಫೈನಲ್ ಇದೆ ಅಂತ ಸವಾಲ್ ಹಾಕಿದ್ದಾರೆ. 5 ನಿಮಿಷದಲ್ಲಿ ನಾನು ಪರ್ಮಿಷನ್ ಕೊಡ್ತೀನಿ ಮೋದಿ ಅವರು ಕೈ ಹಿಡಿದು ಬಿಟ್ಟು ಅಂತೇಳಿ ಈಗ ಹೇಳ್ತಾ ಇದ್ದಾರೆ. 5 ಜನ ಮಂತ್ರಿಗಳಿದ್ದೀವಿ, ನಾನೇನಾದ್ರು ಮಾತು ಕೊಟ್ಟಿದ್ರೆ ನಾನೇನು ಮೂರ್ಖನೇನ್ರಿ ಅಂತ ಈಗ ಯಾರು ಹೇಳಿದ್ದು? ಕುಮಾರಸ್ವಾಮಿ ಅವರು ಹೇಳಿದ್ರು. ಇದು ನಿಮ್ಮ ಪಾಪದ ವಿಮೋಚನಾ ಯಾತ್ರೆ. ಇದು ನೀವು ಮಾಡಿರುವಂತ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಮೋಚನೆ ಮಾಡ್ಲಿಕ್ಕೆ ಈ ಯಾತ್ರೆನ ನೀವೆಲ್ಲ ಹಮ್ಮಿಕೊಂಡಿದ್ದೀರಿ. ಏನೋ ಕಾಂಗ್ರೆಸ್ ಪಕ್ಷದ ಭಿಕ್ಷೆಯಿಂದ ನಾವು ಯಾರೊಬ್ಬ ನಾಗರಾಜ್ ಗೌಡ ಅನ್ನೋ ಟಿಕೆಟ್ ಕೊಟ್ಟಿದ್ರೆ ನೀನ್ ಅಸೆಂಬ್ಲಿಗೆ ಬರ್ತಿರ್ಲಿಲ್ಲ. ಗೃಹಲಕ್ಷ್ಮಿಯರ ಖಾತೆಗಳಿಗೆ ಮತ್ತೆ ಬರಲಿದೆ ಹಣ. ಇನ್ನು ರಾಜ್ಯದ ನಾರಿಮಣಿಯರಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಕೆಲವು ತಾಂತ್ರಿಕ ದೋಷದಿಂದ ಜೂನ್ ಮತ್ತು ಜುಲೈ ದುಡ್ಡು ತಮಗೆ ಹಾಕ್ಲಿಕ್ಕೆ ಆಗಿರ್ಲಿಲ್ಲ. ಇವತ್ತಿನಿಂದ ತಮಗೆ ಅಕೌಂಟ್ಗೆ 2 ತಿಂಗಳ ದುಡ್ಡು ಬರ್ತಾ ಇದೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಒಟ್ಟಾರೆ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಜನಾಂದೋಲನ ಸಮಾವೇಶವನ್ನ ಮಾಡ್ತಾ ಇದೆ. ಇದರಲ್ಲಿ ಮೈತ್ರಿ ನಾಯಕರ ಹಿಂದಿನ ವೈಮನಸ್ಸನ್ನ ನೆನಪಿಸಿ ಡಿಕೆಶಿ ಕಾಲೆಳೆದಿದ್ದಾರೆ. ಮಾತ್ರ ಅಲ್ಲದೆ ಮೈಸೂರಲ್ಲಿ ಫೈನಲ್ ಇರೋದಾಗಿ ದೊಡ್ಡ ಬಾಂಬ್ ಸಿಡಿಸೋ ಸುಳಿವು ಕೊಟ್ಟಿದ್ದಾರೆ. ನಂದೀಶ್ ಜೊತೆ ಮಂಜುನಾಥ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.